ಅವ್ವ ಹೊರಗೆ ಕುಂತಾಳ. ಯವ್ವ, ಹಲೋ, ಎಕ್ಸ್ಕ್ಯೂಸ್ ಮೀ, ಇಲ್ಲೇ ಮಂದಾಕಿನಿಯವ್ರ ಮನೆ ಎಲ್ಲಿ ಬರ್ತೈತಿ ಒಂದು ಸ್ವಲ್ಪ ಹೇಳ್ತೀರನ? ಇವ ಯಾರಿರ್ಬೋದು? ಬರ್ಪ ಇಲ್ಲಿ ಮಂದಾಕಿನಿಯವ್ರ ಮನೆ ಇಲ್ಲೇ ನಮ್ಮ ಹಿತ್ತಲಾಗೈತಿ. ಹೌದು, ನೀವ್ ಯಾರಂತ ಗೊತ್ತಾಗ್ಲಿಲ್ಲಲ್ಲ. ಅಮ್ಮಾರ, ನಾನು ನಿಮ್ಮ ಮೂರು ಸಾಲಿ ಒಳಗೆ ಗಣಿತ ಸರ್ ಅದೇನ್ರಿ. ಹಂಗಾದ್ರ ಸಾಲಿಗೆ ಹೋಗೋದು ಬಿಟ್ಟು ಇಲ್ಲೇನ್ ಮಾಡಕ್ ಬಂದಿರಿ? ಇಲ್ರಿ, ಸಾಲಿಗೆ ಹೋಗಿ ಮಂದಾಕಿನಿಯವ್ರನ್ನ ಹುಡ್ಕೊಂಡು ಮನೆಗೆ ಬಂದೇನ್ರಿ. ಯಾಕ? ಏನಿಲ್ಲ, ನಾನು ಮಂದಾಕಿನಿಯವರು ಇವತ್ತ ಕಾರ್ ತಗೊಂಡು ಒಬ್ಬರನ್ನ ಭೇಟಿ ಆಗಕ್ಕೆ ಹೊಂಟೇವ್ರಿ. ಅದಕ್ಕೆ ಅವ್ರಿನ್ನೂ ಸಾಲಿಗೆ ಬಂದಿಲ್ಲ ಅಂತ ಕರ್ಯಾಕ ಮನೆಗೆ ಬರ್ಬೇಕಾತ. ಥೂ, ನಮ್ಮ ಕರ್ಮ. ಈಕಿ ಮದುವೆ ಆಗಿ ಗಂಡನ ಬಿಟ್ಟು ನಮ್ಮ ಕುತ್ತಿಗೆಗೆ ಉರ್ಲಾಗಿ ಕುಂತಾಳ. ಇವ ಯಾವನ ಸರ್ ಅಂತ ಇವ ಈಕಿನ ಕರ್ಕೊಂಡ ಕಾರ್ನ್ಯಾಗ ಇನ್ಯಾರನೋ ಭೇಟಿ ಆಗಾಕ ಕರ್ಕೊಂಡು ಹೋಗ್ಕಾನಂತ. ಛೀ, ನಮ್ಮ ಊರಾಗ ಮಾನ ಮರ್ಯಾದಿ ಎಲ್ಲ ತೆಗ್ಯಾಕ ನಮಗ ಈದಿಯಾಗಿ ಬಂದಾಳ ಈ ಮಂದಾಕಿನಿ. ಛ, ಮುಂಜಾನೆದ್ದು ಅವನ್ ಕೂಡ ಮಾತಾಡ್ಬೇಕಂತ ಬಂದ್ರ ಎಲ್ಲ ಮೂಡ್ ಆಫ್ ಆತ. ಎಲ್ಲ ನಮ್ಮಪ್ಪ ಮಾಡಿದ ಕರ್ಮ. ಯವ್ವ, ನಾನು ಕೆಲ್ಸಕ್ಕ ಹೋಗಿ ಬರ್ತೇನೆ. ತಡಿಯಪ್ಪ, ಏನೋ ಹೇಳಕಂತ ಬಂದಿ, ಸುಮ್ಮನೆ ಅದಲ್ಲ, ಏನದು ಹೇಳ. ಹಾ, ಹೇಳಾಕ ಕೇಳಾಕ ಇನ್ನೇನು ಉಳ್ದಿಲ್ಲ. ಸರಿ, ನಾನು ಹೋಗಿ ಬರ್ತೇನೆ. ಅಲ್ಲ, ಏನೋ ಹೇಳ್ಬೇಕಂತ ಬಂದ, ಏಕಾಏಕಿ ಹಿಂಗೆ ಸಿಟ್ಟಿಗೆದ್ದ. ಏನಪ್ಪ, ಇತ್ತೀಚೆಗೆ ಈ ಮಕ್ಕಳು ಮರಿ ಏನ್ ವಿಚಾರ ಮಾಡ್ತಾರೋ, ಏನ್ ಹೇಳ್ತಾರೋ ಅನ್ನೋದು ಒಟ್ಟಿಗೆ ಒಂದು ತಿಳಿಯಂಗಿಲ್ಲ. ಆ ತಗೋರಿ ಅಮ್ಮಾರ, ನಾನು ಮಂದಾಕಿನಿಯವ್ರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಹೋಗ್ತೇನ್ರಿ. ಆತ್ರಿ, ಹೋಗಿ ಬರ್ರಿ. ನಮ್ಮ ಮಂದಾಕಿನಿ ಚಂದಗೆ ಗಂಡನ ಮನ್ಯಾಗ ಹೊಂದ್ಕೊಂಡಿದ್ದಿದ್ರ ಇಷ್ಟೆಲ್ಲ ಕಷ್ಟಪಟ್ಟು ದುಡಿದು ಹೊಟ್ಟೆಗೆ ತಿನ್ನುವಂತ ಜರೂರತ್ತ ಇರ್ತಿದ್ದಿಲ್ಲ. ಆದ್ರೂ ತಾಯಿ ಆದಕಿ ಮಗಳಿಗೆ ಒಳ್ಳೆ ಶಿಕ್ಷಣ ಹೇಳ್ಬೇಕ, ಅದನ್ನ ಬಿಟ್ಟ ಅಕ್ಕಿ ತಾಳಕ್ಕ ಕುಣ್ಕೋಂತ ಹೊಂಟಾಳ. ಚಂದಗೆ ಬುದ್ಧಿ ಹೇಳಿ ಮಗಳನ್ನ ಗಂಡನ ಮನ್ಯಾಗ ಹೊಂದಿಕೆ ಮಾಡಿ ಬಾಳೆ ಮಾಡಾಕ ಹಚ್ಚಕಂತ್ರು ಅಲ್ಲ. ಎಲ್ಲ ನಮ್ಮ ಗ್ರಹಚಾರ. ಇದನ್ನೆಲ್ಲ ಕಣ್ಣಿಲೆ ನೋಡುವಂತ ಕರ್ಮ ನಮಗ್ ಬಂದೈತಿ. ಇನ್ನ ಊರಾಗ ಮಂದಿಗೆ ಯಾರಿಗೂ ಗೊತ್ತಿಲ್ಲ ಮಂದಾಕಿನಿ ಬಾಳೆ ಮೂರ ಬಟ್ಟಿ ಆಗೇತಿ ಅಂತ. ಒಂದ್ ವೇಳೆ ಗೊತ್ತಾತಂದ್ರ ಊರ್ ತುಂಬಾ ಬರೇ ಮಂದಾಕಿನಿ ವಿಷಯನ ಗುಲ್ಲೆ ಆತತಿ. ಒಟ್ನಾಗ ಆ ದೇವ್ರಿಗೆ ಬೇಡ್ಕೊಳ್ಳೋದಿಷ್ಟ, ಮಂದಾಕಿನಿ ಗಂಡನ ಜೊತೆ ಹೊಂದ್ಕೊಂಡು ಗಂಡನ ಮನೆಯಾಗಿದ್ರ ಅಷ್ಟ ಸಾಕ. ಶಾಂತಮ್ಮ, ಬಾರ ಲಕ್ಷ್ಮವ್ವ. ಶಾಂತಮ್ಮ, ನಿನ್ನ ಸಣ್ಣ ಮಗ ಮನ್ಯಾಗ ಅದಾನ ಹೌದಲ್ಲ, ನಮ್ ರವಿನ? ಅಯ್ಯ, ಇನ್ನ ಈಗ ಕೆಲ್ಸಕ್ಕೆ ಹೋದ್ನ? ಕೆಲ್ಸಕ್ಕೆ ಹೋದ್ನ? ಹೂನ, ಇನ್ನ ಈಗ ನನಗೆ ಹೇಳಿ ಹೋಗ್ಯಾನ ನೋಡು. ಇನ್ನು ಊರ ಅಗಸಿನ ದಾಟ್ಯಾನ ಏನಿಲ್ಲ. ಯಾಕ, ಏನರ ಅಂತದ ಜರೂರಿ ಕೆಲಸ ಇತ್ತಾನ? ಅಂತದ ಜರೂರಿ ಇಲ್ಲ. ಅದೇನ ಫೋನ್ಯಾಗ ಬಿಗ್ ಬಿಲ್ಡಪ್ ಡೇ ಅಂತವ ಅಂತದು, ಏನ ದೊಡ್ಡದು ಡಿಸ್ಕೌಂಟ್ ಸೇಲ್ ಇಟ್ಟಾರಂತ. ಅದ್ರ ಬಗ್ಗೆನ ಒಂದೀಟ ಇಟ ಮಾಹಿತಿ ಕೇಳಾಕ ಬಂದಿದ್ನಿ. ಏನ ಬಿಗ್ ಬಿಲ್ಡಪ್ ಡೇನ? ಅಯ್ಯ ಶಾಂತಮ್ಮ, ಅದು ಬಿಗ್ ಬಿಲ್ಡಪ್ ಡೇ ಅಂತವ. ಹಿಂಗನ ತಂಗಿ? ಅಯ್ಯಯ್ಯ, ಅಂತವೆಲ್ಲ ನಮಗ್ ಗೊತ್ತಿಲ್ಲ. ಈಗ ಹೋದ್ನಂದ್ರ ಮೂರು ಸಂಜೆ ಹೊತ್ತ ಬರ್ತಾನ, ಬಂದು ಏನ್ ಕೇಳ್ತೀಯ ಕೇಳು. ಲಕ್ಷ್ಮಕ್ಕ, ಇಲ್ಲದಿಯನ? ಅಯ್ಯ ಕತಿಯ, ನಿಮ್ಮ ಮನೆಗೆ ಹೋಗಿ ಹುಡುಕ್ಯಾಡಿ ಹುಡುಕ್ಯಾಡಿ ಬನ್ನಿ. ಯಾಕೆ ಹೇಳಿ, ನನ್ಯಾಕ ಹುಡುಕ್ಯಾಡಕ್ ಕುಂತಿದಿ? ಇದು ಗೊತ್ತಾ ಲಕ್ಷ್ಮಕ್ಕ, ಫೋನ್ಯಾಗ ಬಿಗ್ ಬಿಯರ್ ಡೇ ಚಾಲು ಆಗೈತಂತ. ಬಿಗ್ ಬಿಯರ್ ಡೇ ಅನ್ನದು? ಆದಿತ್ಯವಾ ಹಂಗಾರ. ಅರೇ ರೇಣುದಕ್ಕ, ನಿಮ್ದಕ್ಕ ಇವ್ರದ ಮನೆ ಕಡೆ ಅದಿರೇನ್ರಿ? ನಿಮ್ದಕ್ಕ ಮನೆಗೆ ಹೋಗಿ ನಮ್ದಕ್ಕ ಎಲ್ಲ ಕಡೆ ಹುಡುಕ್ಯಾಡಿ ಬಂದಾರು. ಹೌದೇರಿ, ನಾನು ನಿಮ್ಮ ಮನೆ ಅಂತೇಳಿ ಹೋಗಿ ಹಣೆ ಕೇಕಿನಿ, ನೀ ಕಾಣಲಿಲ್ಲ. ಹಂಗ ಲಕ್ಷ್ಮವ್ವನು ಒದರಿ ಬಂದ್ರಾತಂತ ಒದರಿ ಒದರಿ ಸಕಾತ ಆಕಿನು ಇಲ್ಲೇ ಬಂದು ನಿಂತಾಳ. ಏನ್ ಮಾಡ್ಲಿ ಬಿಡಯ್ಯವ್ವ, ಮನ್ಯಾಗ ಒಂದು ನಮ್ಮ ಅತ್ತಿ ಇರ್ತತೆ ದಾಡ್ ತೆಲ್ಬೇನಿ. ಅದಕ್ಕ ನಾನ ಇಲ್ಲೇ ಶಾಂತಮ್ಮರ ಬಾಕಲ್ಲಾಗ ಎಲ್ಲಾರು ಕುಂತು ಮಾತಾಡಿದ್ರಾತ ಅಂತ ಹೇಳಿ ಬನ್ನಿ. ಚಲೋ ಆತ, ನೀವೆಲ್ಲರೂ ಇಲ್ಲೇ ಬಂದ್ರಿ, ಹೇಳ ಕಳಿಸ್ತಂಗ.
ಹೌದು ಬಿಡ ರೇಣಕ, ನನಗೂ ನಿಮ್ಮ ಮನ್ಯಾಗ ನಿಮ್ಮ ಅತ್ತಿ ಮುಂದ ಹೆಂಗ ಮಾತಾಡ್ಬೇಕು ಅನ್ನಂಗಾಗಿತ್ತು. ಚಲೋ ಆತ ನೀನ ಮನಿ ಬಿಟ್ಟು ಇತ್ತ ಕಡೆ ಬಂದಿ. ಅಂದಂಗ ರೇಣಕ, ಅದೇನ ಫೋನ್ಯಾಗ ಏನದು ಬಿಗ್ ಬೆಗ್ಗರ್ಸ್ ಡೇ ಚಲೋ ಆಗೈತಂತಲ್ಲ. ಹೋಗ, ಈಕಿಗೆ ಇಂಗ್ಲಿಷ್ ಬರೋದಿಲ್ಲ, ಅದು ಬಿಗ್ ಫೀಲ್ಡ್ ಅಪ್ ಡೇ. ಅದು ಯಾವ್ದ ಡೇ ಚಲೋ ಆಗೈತಂತವ ಫೋನ್ಯಾಗ. ಯವ್ವ, ನಮ್ಮ ಮನಿ ಎದುರಿಗಿನ ಹುಡುಗ್ಯಾರು ಹಂಗ ನೋಡ್ರಿ ಆಂಟಿ, ಎಂತಾದು ಈಟ್ ರೊಕ್ಕಕ್ಕೆ ಐತಿ, ಈಟ್ ಡಿಸ್ಕೌಂಟ್ ಆಗಿ ಈಟ ರೊಕ್ಕಕ್ಕೆ ಬರ್ತೈತಿ ಅಂತ ತೋರಿಸ್ತಿರ್ತಾವ ಮ್ಯಾಕ ಸರಸ್ಕೊಂತ. ಲಕ್ಷ್ಮಕ್ಕ, ಅದು ಬಿಗ್ ಬಿಲ್ಡಪ್ ಡೇನೂ ಅಲ್ಲ, ಬಿಗ್ ಬೆಗ್ಗರ್ಸ್ ಡೇನೂ ಅಲ್ಲ, ಅದು ಬಿಗ್ ಬಿಲಿಯನ್ ಡೇ. ಏನು ಬಿಗ್ ಬಿಲಿಯನ್ ಡೇನಾ? ಓದಿಯನ್ರಿ? ಏನಿಲ್ಲ ಬೇಷಂತಮ್ಮ, ಈಗ ಒಂದು 100 ರೂಪಾಯಿ ಸಾಮಾನ ಇರ್ತೈತಿ ಅಂತ ತಿಳ್ಕೊ, ಅದಕ್ಕ ಬಿಗ್ ಬಿಲಿಯನ್ ಡೇದಾಗ 40-50 ರೂಪಾಯಿ ಸಿಗತೈತಿ. ಏನ 100 ರೂಪಾಯಿ ಸಾಮಾನ 50 ರೂಪಾಯಿಗೆ ಸಿಗತೈತಿ? 50% ಆಫ್. ಪಾತಿ ಅರ್ಧ ರೇಟಿಗಾದ್ರ ಮನಿಗೆ ಏನೇನ್ ಬೇಕು ಸಾಮಾನ ಎಲ್ಲ ತಗೊಳ್ಳೋದು ಬಾರಿ ಚಲೋ ನೋಡು. ವೈಜಿ ಮೀನಾಕ್ಷಿಂದು ಅಕ್ಕ, ನಮ್ದಕ್ಕ 2000 ರೂಪಾಯಿ ಸಾಮಾನ್ಗ ಮತ್ತ 1000 ರೂಪಾಯಿಗೆ ಸಿಗಾಕೊಂತೈತೆ ಅಂದ್ರೆ ಮತ್ತೆ ಇಲ್ಲೇ ತರಸ್ಕೊಂಡ್ ಬಿಡೋದು ಬಾ ಚಲೋ ಐತ್ ನೋಡ್ರಿ. ಹೌದಲ್ಲ ರೇಣಿ, ನಮ್ಮ ಮನಿ ಎದುರಿಗಿನ ಹುಡುಗರು ಎಂತ ಸಾಮಾನ್ ತರಿಸ್ತಾರ ಅಂದಿ ಬಲ್ಲಂಗ ದುಡಿತಾರ, ಪಗಾರ ಐತಿ ಕೈ ತುಂಬ. ಓದೇನು ಆರ್ಡರ್ ಮಾಡೋದು ತರ್ಸೋದು, ಆರ್ಡರ್ ಮಾಡೋದು ತರ್ಸೋದು. ಹೌದಲ್ಲ ರೇಣವ, ನನಗ ಗುರ್ತ ಇದ್ದಿದ್ದಿಲ್ಲ. ಅಂದಂಗ ಏನೇನ್ ಸಾಮಾನ ಸಿಗತಾವ ಶಾಂತಮ್ಮ? ಅದ್ರಾಗ ಇಂಥ ಸಾಮಾನ ಇಲ್ಲ ಅನ್ನಂಗಿಲ್ಲ, ಎಲ್ಲ ಸಾಮಾನು ಸಿಗ್ತಾವ. ತಿನ್ನೋದ್ರಿಂದ ಹಿಡ್ಕೊಂಡು ಅರಿಬಿ, ಚಪ್ಪಲ್, ಒಂದ ಯಾಡ ಎಲ್ಲ ನಮ್ನಿನೂ ಸಿಗ್ತಾವ. ಚಲೋ ಆತಲ್ಲ ರೇಣಿ, ಬಾರಿ ಒಳ್ಳೆ ಸುದ್ದಿನ ಹೇಳಿ ರೇಣಿ. ಮತ್ತ ನನಗೂ ಒಂದು ಸಾಮಾನು ಬೇಕು, ಅದನ್ನ ಆರ್ಡರ್ ಮಾಡಿ ಒಟ್ಟು ತರಿಸಿ ಕೊಡಲಿ. ಯಾರು ಬೇಡಂತಾರ ಶಾಂತಮ್ಮ? ನಿನಗೇನು ಬೇಕು ಹೇಳು, ಆರ್ಡರ್ ಮಾಡಿ ತರ್ಸಾಕ್ ಬರ್ತತಿ. ಹೌದ್ರಿ ಶಾಂತಂದು ಅಮ್ಮ, ನಿಮ್ದಕ್ಕ ಏನ್ ಬೇಕ ನಮ್ದ ರೇಣುದ ಅಕ್ಕಾಗ ಹೇಳ್ರಿ, ಆರ್ಡರ್ ಕೊಡ್ತಾರು, ತರಸ್ತಾರು, ರೊಕ್ಕ ಕೊಟ್ಟು ತಗೊಂಡ್ಬಿಡ್ರಿ. ಅಂದಂಗ ಈ ಮುದುಕಿಗೆ ಈ ವಯಸ್ಸಿನಾಗ ಏನ್ ಬೇಕಾಗೈತೋ ಏನೋ ಅಂತದ ತುಟ್ಟಿದ ಏನು ಇಲ್ಲ. ಏನಿಲ್ಲ, ಅದು ಬಾ ದಿನಕ್ಲಿಂತ ಒಂದ ಆಸೆ ಉಳ್ಕೊಂಡಿತ್ತು. ಏನ್ ಹೇಳ ಬೇಷಂತಮ್ಮ? ಏನಿಲ್ಲ, ಮತ್ತ ಹೊಸು ನಂದು ರೊಕ್ಕ ಕೂಡ್ಸಿಟ್ಟಿದ್ದು ಹೊಂತೇಲೆ ಇಟ್ಕೊಂಡನಿ, ಅದನ್ನ ಕೊಡ್ತಾನಿ. ನಿಮ್ದು ಬಿಗ್ ಬಿಲಿಯನ್ ಡೇದಾಗ ನನಗೊಂದು ಮತ್ತ ನೆಲ್ಲಿಕಾಯಿ ಗುಂಡಿಂದ ಸರ ಚಲೋ ಬಂಗಾರದ್ದು ಮಾಡಿಕೊಡು ಅಂತ ಹೇಳು. ಬಂಗಾರದ್ದು ನೆಲ್ಲಿಕಾಯಿ ಸರನ? ಅದು ಈ ಬಿಗ್ ಬಿಲಿಯನ್ ಡೇಸ್ದಾಗ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಲಕ್ಷ್ಮಕ್ಕಾರು ಬಿಗ್ ಬಿಲಿಯನ್ ಡೇಸ್ದಾಗ ಶಾಪಿಂಗ್ ಮಾಡಕ್ ಕುಂತಾರ್ರಿ. ಈ ಆನ್ಲೈನ್ ಶಾಪಿಂಗ್ನಾಗ ಎಷ್ಟು ಲಾಭ ಪಡ್ಕೊಂತಾರೋ ಎಷ್ಟು ನಷ್ಟ ಮಾಡ್ಕೊಂತಾರೋ ಅನ್ನೋದು ಮುಂದಿನ ಸಂಚಿಕೆ ಒಳಗ ನೋಡೋಣ. ವೀಕ್ಷಕರೇ, ಮುಂದಿನ ಸಂಚಿಕೆ ಇನ್ನೂ ಚೆನ್ನಾಗಿ ಮೂಡಿ ಬರ್ಬೇಕಂದ್ರೆ ತಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ಈ ವಿಡಿಯೋಕ್ಕೆ ಒಂದು ಹೈಪ್ ಮಾಡ್ರಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ತಾ ಇರುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ, ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಿರ್ತೇನೆ ಸ್ನೇಹಿತರೆ, ನಿರಾಶ್ ಮಾಡಬೇಡ್ರಿ.